ಒಂದು ಶಾಸಕ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಐತಿ. ಅಂತಾದ್ರಾಗ 3 ಟೈಮ್ ಹರಸ್ ಬಂದಾರ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರು, ಬಡವರು ಬಂದರು ಹಾಗೂ ದೀನ ದಲಿತರ ರಾಜ ಆದಂತ ವ್ಯಕ್ತಿ ಹಾಗೂ ಎಲ್ಲಾ ಧರ್ಮದವ್ರಿಗೂ ಸ್ಪಂದನೆ ಮಾಡಿ ನಡ್ಕೊಂತ ವ್ಯಕ್ತಿ ಅಂದ್ ಯಾರು ಇದ್ರೆ ಆ ಶ್ರೀಮಾನ್ ಪ್ರಸಾದ್ ಅಭಯ ಅಂತ ಹೇಳಕ್ ಇಚ್ಛೆ ಪಡ್ತಿದ್ದೀನಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ 3 ಸಲ ಗೆದ್ದು ಬಂದಿದ್ದಾರೆ. ಅದು 20-25-30 ಸಾವಿರ ಲೀಡ್ಲೆ ಗೆದ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ವಾಸರೆನ ಮಿನಿಸ್ಟರ್ ಮಾಡಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ತಪ್ಪೈತಿ. ಈ ಸಲ ಸಚಿವ ಸ್ಥಾನ ಕೊಡ್ಲೇಬೇಕು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜ್ಯ ಅಧ್ಯಕ್ಷನೂ ಆಗಿದ್ದಾರೆ, ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೂ ಆಗಿದ್ದಾರೆ. ಅವರ ಸೇವೆಯನ್ನು ನೋಡಿದ್ದಾರೆ, ಅವ್ರಿಗೆ ಗೊತ್ತು ಹಿಡಿತಾರೆ. ಅದಕ್ಕಲ್ಲಿ ಅವ್ರಿಗೆ ಅವರ ಸೇವೆಯನ್ನು ಮೊನ್ನೆ ಒಂದು ಇಲ್ಲಿ ಹುಬ್ಬಳ್ಳಿ ಸೆಟಲ್ಮೆಂಟ್ ರೋಡ್, ಮಂಟೂರು ರೋಡ್ ಕಡೆ ಒಂದು ಉದ್ಘಾಟನೆ ಮಾಡಿದ್ದಾರೆ. 1,800 ಮನಿ ಉದ್ಘಾಟನೆ ಮಾಡಿದ್ದಾರೆ. ಜಿಲ್ಲಾದಾಗ 7 MLA ಅದಾವೆ. 7 MLA ಅಂತ ಒಂದು ಸಮಾವೇಶ ಯಾರು ಮಾಡಿ ತೋರಿಸಿಲ್ಲ. ಅಂತ ಸಮಾವೇಶ ಮಾಡಿ ತರಿಸಿದ್ದಂದ್ರೆ ಜಿಲ್ಲಾದಾಗ ಕಾಂಗ್ರೆಸ್ನಾಗ ನಮ್ಮ ಪ್ರಸಾದ್ ಅಭಯ ಶಾಸಕರು ಅಂತ ಹೇಳಕ್ ಇಚ್ಛೆ ಪಡ್ತಿದ್ದೇನೆ ನನಗೆ. ಯಾಕಂದ್ರೆ ಅಂತ ಸಂಘಟನೆ ಮಾಡಿ ಬಂದೋ ಖರ್ಗೆ ಸಾಹೇಬ್ರು ಬಂದಿದ್ರು, ಆಮ್ಯಾಗ ಡಿ.ಕೆ. ಶಿವಕುಮಾರ್ ಬಂದಿದ್ರು, ಸಿದ್ದರಾಮಯ್ಯ ಸಾಹೇಬ್ರು ಬಂದಿದ್ರು. ಅವ್ರೆಲ್ಲಾರು ನೋಡಿ ಕ್ಯಾಸಿ ಎಷ್ಟು ಖುಷಾದ್ರು. ಕಾರ್ಯಕರ್ತರು ಎಲ್ಲ ಕಡೆ ಬಿಸಿ ಆಗಿ ಅಂತ ಜನ ಕೂಡಿಸಿ ನಮ್ಮ ಶಾಸಕರು ಕಾರ್ಯಕ್ರಮ ಮಾಡಿದ. ಆದ್ರೆ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಶಾಸಕರು ನಾ ಮಾಡಿದೆ ಅಂತ ಹೇಳಿಲ್ಲ, ನಮ್ಮ ಪಕ್ಷದವ್ರು ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ. ಅಂತ ಶಾಸಕರು ಸಿಗುದಿಲ್ಲ, ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ನಾ ಕೈ ಮುಗಿದು ಕೇಳ್ಕೊತೇನೆ ಡಿ.ಕೆ. ಶಿವಕುಮಾರ್ ಸಾಹೇಬ್ಗೆ ಏನಂತಂದ್ರೆ ಈ ಸಲ ಸಚಿವ ಕೊಟ್ರಂದ್ರೆ ಭಾಳ ಒಳ್ಳೇದಾಕೈತಿ. ಅವ್ರ ಒಂದು ಸ್ಲಂ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡೋದು ನೋಡಿದ್ರೆ ಎಲ್ಲ ಜಿಲ್ಲಾದಾಗೂ ಹೋಗಿ ಕೇಳಿದ್ರೆ ನಿಮ್ ಶಾಸಕರು ಒಳ್ಳೆಯದಾರಪ್ಪ, ಹೌದಪ್ಪ ಒಳ್ಳೆಯದಾರ. ಯಾವ್ದು ಕಾರ್ಯಕರ್ತರು ಹೋದ್ರು ಭಾಳ ಕಳ್ಸಂಗಿಲ್ರಿ. ಅವ್ರಿಗೆ ವಿರುದ್ಧ ಇದ್ರು ಬಾಪಾನಿ ಎದಕ್ ಬನ್ನಿ ಏನ್ ಕೆಲಸ ನೀನಂತ ಬೆಂಚ್ ಚಪ್ಪರಿಸಿ ಮಾತಾಡ್ತಾರ್ರಿ. ಅಂತ ಶಾಸಕರ ಸಿಗುದಿಲ್ಲ. ಅಂತ ಶಾಸಕರು ಯಾರಿಗೂ ಸಿಗುದಿಲ್ರಿ. ಭಾಳ ಕಮ್ಮಿ ಅಂತ ಶಾಸಕರು, ಭಾಳ ಕಮ್ಮಿ. ಅವ್ರಿಗೆ ಮಿನಿಸ್ಟರ್ ಕೊಟ್ರಂದ್ರೆ ಇನ್ನೂ ಹುಬ್ಬಳ್ಳಿ ಧಾರವಾಡ ಜನ ಮನಸ್ಸನ್ನು ಖುಷಿ ಸಂತೋಷ ಪಡಿಸ್ತಾರೆ. ಆದ್ರೆ ಹುಬ್ಬಳ್ಳಿ ಧಾರವಾಡ ಬಿಟ್ಟು ಕೇಸ್ ಎಲ್ಲ ಜಿಲ್ಲಾದಾಗೂ ಬೆಸ್ಟ್ ಮಿನಿಸ್ಟರ್ ಮಾಡಿ ನೋಡಪ್ಪ ಅಂತ ಅನಿಸ್ಕೋತಾರ ಅಂತ ಹೇಳಿ ಈ ಸಚಿವ ಸಂಪುಟದಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಹರಿಪ್ರಸಾದ್ ಅವರಿಗೆ, ನೀವು ಮಿನಿಸ್ಟರ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.